ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಅಯ್ಯಮ್ಮ ಗಸಿಟರಾಮ್, ನಿನ್ ಫಿಶಿಂಗ್ ರಾಡ್ ಅಲ್ಲಿ ಮೀನುಗಳ ಬಂದು ಸಿಕ್ಕಾಕೋತಾ ಇದೆಯಲ್ಲ, ಅದಕ್ಕೇನಾದ್ರೂ ಗಮ್ಮು ಗಿಮ್ಮು ಅಂಟಿಸಿದೀಯಾ? ಅಯ್ಯಮ್ಮ ಚಿಂಗಂ ಸಾರ್, ನನಗೆ ಮೀನ್ ಹಿಡ್ಕೊಳ್ಳೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಅಲ್ಲಪ್ಪ, ಮೀನುಗಳಂತೂ ಸಖತ್ತಾಗಿ ಹಿಡ್ದಾಕ್ಬಿಟ್ಟಿದೀವಿ. ನಡೀರಪ್ಪ, ಈಗ ಫ್ರೈ ಮಾಡ್ಕೊಂಡು ತಿನ್ನೋಣ. ಅಯ್ಯೋ ಮೋಟು, ನನ್ನ ಗೆಳೆಯ ಸಖತ್ ಹಸುವಾಗ್ತಿದೆ ಕಣಪ್ಪ ಎಲ್ರಿಗೂ. ಎಲ್ಲಪ್ಪ ನಿನ್ ಮೀನ್ ಎಲ್ಲಿಟ್ಟಿದೆ ಕೊಡೆಯ ಬೇಗ. ಎಲ್ರ ಮೀನುಗಳು ಸೇರಿ ಒಟ್ಟಾಗಿ ಫ್ರೈ ಮಾಡಿ ತಿನ್ನೋಣ. ಡಾಕ್ಟರ್, ಮೀನಿನ ಬಕೆಟ್ ಅಲ್ಲಿ ಇಟ್ಟಿದ್ದೀನಿ, ತಗೊಳ್ಳಿ, ಬೇಯಿಸ್ಕೊಂಡು ತಿನ್ನಿ. ಇಲ್ಲೇ ಇಟ್ಟಿದ್ದಲ್ಲ ಡಾಕ್ಟರ್, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಣ್ಣ, ಮೀನಿನ ಬಕೆಟ್ ನ ಇಲ್ಲೇ ಇಟ್ಟಿದ್ದೆ. ಗೊತ್ತಿಲ್ಲಣ್ಣ ಈ ಬಕೆಟ್ ನ ಯಾರು ಎತ್ಕೊಂಡು ಹೋದ್ರು ಅಂತ. ಮೋಟು, ಆ ಮೀನುಗಳು ಬಕೆಟ್ ಸಮೇತ ನಿನ್ ಹೊಟ್ಟೆ ಒಳಗ್ ಸೇರ್ಕೊಂಡಿರ್ಬೋದು ಅನ್ಸತ್ತೆ. ಚಿಂಗಂ ಸರ್, ತಮಾಷೆ ಮಾಡಬೇಡಿ ಸರ್. ನಾನ್ ಮೀನ್ ತಿಂದೆ ನಿಜ, ಆದ್ರೆ ಬಕೆಟ್ ಹೆಂಗ್ ತಿನ್ಬಿಡ್ಲಿ ಹೇಳಿ ಸರ್ ನೀವೇ. ಅಲ್ಲ ಸರ್, ಇಲ್ಲಿ ಯಾರೋ ಬಕೆಟ್ ಕಳ್ತನ ಮಾಡೋರು ಇರ್ಬೋದು ಸರ್, ಹುಡ್ಕೋಣ ಸರ್. ಅಯ್ಯಮ್ಮ, ಇಲ್ಲಿ ಕಳ್ಳ ಹೇಗ್ ಬರ್ತಾನೆ? ಕಾರ್ಡ್ ನೋಡಿದ್ರೆ ಏಕ್ದಮಾಗಿ ಸೈಲೆಂಟ್ ಆಗಿದ್ಯೋ. ಅಯ್ಯಮ್ಮ ಮೋಟು, ನೀನನ್ನ ಗೂಬೆ ಅಂತ ತಿಳ್ಕೊಬೇಡ. ಇನ್ಸ್ಪೆಕ್ಟರ್ ಚಿಂಗಮ್ನ ಇವತ್ತು ಬಿಡೋದಿಲ್ಲ. ಕಾರಿನ ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ. ಚಿಂಗಮ್ಮಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಮ್ಮ, ಈ ಬೋಟು ಓಡ್ಬಿಟ್ಟು ನಾನು ತಿಂದಿರೋದೆಲ್ಲ ಆಗ್ಲೇ ಕರಗಿಸ್ಬಿಟ್ಟ. ಹೊಟ್ಟೆ ಹಸಿತಾ ಇದೆಯಲ್ಲ, ನಾನವನ್ನ ಬಿಡೋದಿಲ್ಲ. ಚಿಂಗಮ್ ಸರ್, ಇಲ್ಲೇ ಇದೀನಿ, ಹಿಡ್ಕೊಳ್ಳಿ ಸಾರ್. ಬನ್ನಿ ಸಾರ್, ಹಿಡ್ಕೊಳ್ಳಿ ನೋಡೋಣ. ಇಲ್ಲ ಇದೆಯಾ ಅಮ್ಮ? ಅಯ್ಯೋ ಮೋಟು, ಚಿಂಗಮ್ ಸರ್, ಏನ್ ಸರ್ ನೀವು ಚಿಕ್ಕ ಹುಡುಗರ ತರ ಬರೀ ಮೀನ್ಗೋಸ್ಕರ ಇಷ್ಟೊಂದು ಓಡಾಡ್ಕೊಂಡು ಕಿತ್ತಾಡ್ತಾ ಇದೀರಲ್ಲ ಸರ್. ನದಿ ದಡಕ್ಕೆ ಹೋಗ್ಬಿಟ್ಟು ಮತ್ತೆ ಮೀನ್ ಹಿಡಿಯೋಣ. ಬನ್ನಿ ಸರ್, ಇಳಿದು ಬರಪ್ಪ ಮೋಟು, ಬಾವಣ. ನಾನ್ ಈ ಸರಿ ಮೀನ್ ಹಿಡಿಯಲ್ಲ, ಮೀನೇ ಉಲ್ಟಾ ನಾನು ಹಿಡ್ಕೊಂಡ್ಬಿಟ್ರೆ ಏನ್ ಮಾಡೋದು? ಮನೆ ಕಾಡಲ್ಲಿ ಒಳ್ಳೊಳ್ಳೆ ಹಣ್ಣುಗಳು ಬಿಟ್ಟಿರತ್ವೆ, ಹೋಗಿ ಹಣ್ಣನ್ನೇ ತಿನ್ನೋಣ, ಹೊಟ್ಟೆ ತುಂಬಿಸ್ಕೊಳ್ಳೋಣ. ಮನೆ ಡಾಕ್ಟರ್ ಅಣ್ಣ, ಪತ್ಲೋ, ಚಿಂಗಮ್ ಸರ್, ಬೇಗ ಬನ್ನಿ ಸರ್. ಯಾರೋ ಕಳ್ಳ ಬಾಳೆಹಣ್ಣು ಎತ್ಕೊಂಡು ಹೋಗ್ಬಿಟ್ಟ ಸರ್. ಡಾಕ್ಟರ್ ಜಟ್ಕ, ಪಿಕ್ನಿಕ್ ಅನ್ಕೊಂಡು ಉಪವಾಸ ಇರೋದಕ್ಕಿಂತ ಮನೆಗೆ ಹೋಗಿ ಏನಾದ್ರೂ ತಿನ್ನೋಣ ಬಾ. ಅಯ್ಯೋ, ಏನ್ ಮಾತಾಡ್ತೀಯಪ್ಪ ಗಸಿಟ ನೀನು? ನಾವು ಪಿಕ್ನಿಕ್ ಅಂತ ಇಲ್ಲಿಗೆ ಬಂದಿರೋದು. ಇಲ್ಲಿ ನೋಡು, ಓಡಾಡಿ ಸುತ್ತಾಡಿ ಆನಂದ ಪಡ್ಬೇಕಪ್ಪ ಕಾಡ್ನಲ್ಲಿ. ಖಾಲಿ ಹೊಟ್ಟೆಲಿದ್ರೆ ಆನಂದ ಗಿನಂದ ಏನು ಸಿಗಲ್ಲ ಮೋಟು. ಅಯ್ಯೋ, ಏನ್ ಸರ್ ಚಿಂಗಮ್ ಸರ್, ನೀವು ಇಷ್ಟೊಂದು ಹಣ್ಣುಗಳು ಮೀನುಗಳು ಎಲ್ಲ ಇದ್ರೂ ಹೊಟ್ಟೆ ಹಾಸ್ಕೊಂಡಿರ್ತೀವಿ ಅಂತ ಹೇಳ್ತೀರಲ್ಲ. ಬನ್ನಿ. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ನೀನು ಕರೆಕ್ಟ್ ಆಗಿ ಮಾತಾಡಿದೆ ಕಣಯ್ಯ. ನಾವು ಸ್ವಲ್ಪ ದಿನ ಇಲ್ಲ ಇದ್ದು ಎಂಜಾಯ್ ಮಾಡೇ ಹೋಗೋಣ ಕಣಪ್ಪ. ಹಾ, ಹಂಗೆ ಕಳ್ಳ ಯಾರು ಅಂತ ಪತ್ತೆ ಮಾಡ್ಬೋದು. ಅಯ್ಯಮ್ಮ, ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಈ ಜಾಗದಲ್ಲಿ ಕಳ್ಳನು ಡಾಕುನು ಇದ್ದಾನೆ. ಅವನು ನಮ್ಮ ಆಹಾರ ಎಲ್ಲ ಕದ್ಕೊಂಡು ಹೋಗ್ತಾ ಇದ್ದಾನೆ. ದ ನೇಮ್ ಈಸ್ ಚಿಂಗಮ್. ಚಿಂಗಮ್ ಇಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಕಳ್ರ, ನೀವ್ ಎಲ್ಲ ಇದ್ರು ಎಚ್ಚರ, ಎಚ್ಚರ.
ಅಯ್ಯಮ್ಮ ಇಲ್ಲೇನೋ ತುಂಬಾ ಗಡಬಡ ಆಗ್ತಾ ಇದೆ. ಈ ಜನಗಳು ಇಲ್ಲೇ ಇದ್ಬಿಟ್ರೆ ನಮ್ ದಂಧೆಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಹಣ ಕಾಲು ನಾವು ಶ್ರೀಗಂಧ ಮರ ಕಡಿಯೋದು ನಿಂತೋಗ್ಬಿಡುತ್ತೆ ಇವಾಗ. ಮತ್ತೆ ನಡಿ, ಅವ್ರನ್ನ ಎದುರಿಸ್ಬಿಟ್ಟು ಇಲ್ಲಿಂದ ಓಡಿಸ್ಬಿಡೋಣ. ನಡಿ. ಅಯ್ಯೋ ಬೇಗ ಎಲ್ರು ಒಳಗಡೆ ಬನ್ನಿ, ಬಾಗ್ಲಾಕೊಂಡ್ಬಿಡೋಣ, ಇಲ್ಲಾಂದ್ರೆ ಕರಡಿ ಎಲ್ರನ್ನೂ ಚಟ್ನಿ ಮಾಡಕ್ ಬಿಡುತ್ತೆ. ಬನ್ನಿ. ವೈಫ್ ಹಿಯರ್ when ಚಿಂಗಮ್ is here. ಯಾ ಚಿಂಗಮ್ ಸರ್ ಬೇಡ, ಒಳಗಡೆ ಬಂದ್ಬಿಡಿ ಸರ್. ಯಾ ಅಯ್ಯೊಬ್ಬ ಚಿಂಗಮ್ ಸರ್ ನೀವು ಇಲ್ಲೇ ಇಟ್ಕೊಂಡ್ಬಿಟ್ಟು ವಾಚ್ ಮಾಡ್ತಾ ಇರಿ ಸರ್. ಆ ಕರಡಿಗಳೇನಾದ್ರೂ ಬಂದ್ರೆ ಹಂಗೆ ಫೈರ್ ಮಾಡ್ಬಿಡ್ಬೋದು ಅಲ್ವಾ ಸರ್? ಅಯ್ಯಮ್ಮ ಮೋಟು, ನಾನ್ ಫೈರ್ ಹೆಂಗಪ್ಪ ಮಾಡ್ಲಿ? ರಿವಾಲ್ವರ್ ಅಲ್ಲಿ ಬುಲೆಟ್ಸ್ ಎಲ್ಲ ಖಾಲಿ ಆಗ್ಬಿಡ್ತಪ್ಪ. ಎಷ್ಟಿತ್ತು ಅಷ್ಟನ್ನು ಫೈರ್ ಮಾಡಾಗೋಯ್ತು. ಫುಲ್ ಖಾಲಿ ಆಗ್ಬಿಟ್ಟಿದೆ. ಅಯ್ಯಮ್ಮ ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ ಪಾಪ, ಇದು ರೈಟ್ ಹೇಳ್ಬಿಡ್ತು ಕಣಯ್ಯ. ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ. ಅಯ್ಯೋ ಎಲ್ರು ಬೇಗ ಓಡೋಣ ಬನ್ನಿ ಇಲ್ಲಿಂದ, ಇಲ್ಲಾಂದ್ರೆ ಕರಡಿ ಇದ್ರ ಜೊತೆ ನಮ್ಮನ್ನು ಮೇಲೆ ಕಳಿಸ್ಬಿಡುತ್ತೆ. ಬನ್ನಿ, ಓಡ್ ಬನ್ನಿ. ಮಟ್ಟು ನೀನ್ ಎಲ್ಲಿಗೆ ಓಡಾಕ್ತಾ ಇದೀಯಾ? ತಗ್ದಿನ ದಿನ ಅಂತ ಡ್ಯಾನ್ಸ್ ಮಾಡಕ್ಕೆ ಕಣೋ. ತಗ್ದಿನ ದಿನ್ ಬನ್ನಿ ಬನ್ನಿ, ನೀವು ನನ್ನ ಜೊತೆ ಡ್ಯಾನ್ಸ್ ಮಾಡಿ ಬನ್ನಿ, ಮಜಾ ಇರುತ್ತೆ. ಭೂತ ಕಣೋ, ಕರಡಿ ಭೂತ ಇದು. ಮಟು ಅಲ್ಲಿಂದ ಬೇಗ ಓಡೋ, ಇದೇ ಕರಡಿ ಭೂತ ಕಣ. ಆ ಕರಡಿಗೆ ಪಾಪ ಸಾಯಿಸ್ ಮೇಲೆ ಕಳಿಸಿದ್ದು. ಬಾರೋ. ಈ ಕರಡಿನೋ ಭೂತದ ಕರಡಿ ನೋಡಿ ಭಯ ಪಡ್ತು. ಓಡಿ. ಪತ್ಲು, ಈಗ ಹೋಗೋಣ ಅಂದ್ರೆ ಯಾವ ಕಡೆಗೆ ಹೋಗೋದು ನಾವು? ಥ್ಯಾಂಕ್ ಯು ಕರಡಿ ಅಣ್ಣ. ಮಾಲು, ನಮ್ ಪ್ಲಾನ್ ಸಕ್ಸಸ್ ಆಗೋಯ್ತು. ಎಲ್ಲರೂ ಹೇಗ್ ಹೊಡೆದ್ರು ನೋಡ್ದ? ಈ ಬಾಲಕ್ ಬೆಂಕಿ ಹತ್ತಿರೋ ತರ. ನನ್ನ 20 ವರ್ಷದ ಅನುಭವದಲ್ಲಿ ಮನುಷ್ಯರ ಭೂತನೇ ನಾನು ನೋಡಿಲ್ಲ. ಇಲ್ಲಿ ನೋಡಿದ್ರೆ ಪ್ರಾಣಿಗಳು ಭೂತನೂ ನೋಡ್ಬೇಕಾಗಿದೆ. ಜಲ್ದಿ ನಡೀರಿ. ಪತ್ಲು, ನಾವು ಮನುಷ್ಯರ ಭೂತದ ಬಗ್ಗೆ ಕೇಳಿದ್ವಿ ಕಣ. ಈ ಕರಡಿ ಭೂತ ಎಲ್ಲಿಂದ ಬಂತು? ನಿನ್ ಮಾತು ನಿಜ ಕಣ. ಈ ದೆವ್ವ ಭೂತಗಳೇ ಇಲ್ಲ. ಆದ್ರೂ ನಾವ್ ಯಾಕೆ ಎದ್ರಕೊಂಡು ಓಡ್ ಬಂದಿದ್ದು? ಏನೋ ಕತೆ ಇದೆ ಕಣ. ನಡಿ ಹೋಗಿ ನೋಡೇ ಬಿಡೋಣ. ಇವರು ಮನುಷ್ಯರು. ದೂರಕ್ಕೆ ಹೋಗ್ಬೇಡ ಕಣ, ಅವ್ರ ಮಾತು ಕೇಳಿಸ್ಕೊಳ್ಳೋಣ ಇರೋ. ಮಾಲು, ನಮ್ ಪ್ಲಾನ್ ಪೂರ್ತಿ ಸಕ್ಸಸ್ ಆಗೋಯ್ತು. ಇನ್ಮೇಲೆ ಈ ಕಾಡಿಗೆ ಯಾರು ಬರೋದಕ್ಕೂ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಇನ್ಮೇಲೆ ಏನಿದ್ರು ಬರೀ ನಮ್ದೇ ರಾಜ್ಯಭಾರ. ಶ್ರೀಗಂಧದ ಕಳ್ತನನ ನಾವ್ ಯಾರ್ದೇ ಭಯ ಇಲ್ದಂಗೆ ಬಂಬಾಟಾಗಿ ಮಾಡ್ಬೋದು. ಇದ ವಿಷಯ. ನಡೀರಿ, ಅವ್ರಿಗೆ ಸಖತ್ ಬುದ್ಧಿ ಕಳ್ಸೋಣ. ಇನ್ಯಾವತ್ತೂ ಕಳ್ತನ ಕೈ ಹಾಕ್ಲೇಬಾರ್ದವ್ರು. ಪತ್ಲು, ಅಲ್ಲೋಡೋ ಕರಡಿ, ಇದೇ ಕರಡಿ ಕಣೋ. ಪಾಪ ಇನ್ನೊಂದು ಕರಡಿಗೆ ಹೊಡೆದು ಸಾಯಿಸ್ಬಿಟ್ಟಿದ್ದು. ನಾನು ಇವಾಗ ಇದಕ್ಕೆ ಬುದ್ಧಿ ಕಲಿಸ್ತೀನಿ, ನೋಡ್ತಾ ಇರೋ.
ಭೂತದ ಮುಡ್ದು ಕರಡಿ ಭೂತ. ಪರವಾಗಿಲ್ಲ ಬಿಡೋ ಮರೆಯ ಕರಡಿ ಭೂತ. ಬಾ ಬಾ ಬಾ, ನೀನ್ ಕರಡಿಗೆ ಹೊಡೆದಿದೆ ಅಲ್ವಾ, ಈಗ ನಾನ್ ನಿನಗೆ ಹೊಡಿತೀನಿ, ನೋಡ್ತಾ ಇರೋ, ಮುಟ್ಟು ನೋಡ್ಕೋಬೇಕು. ನಿನ್ ಬಂಡವಾಳ ಎಲ್ಲ ಗೊತ್ತಾಯ್ತು, ಇನ್ ಯಾವತ್ತು ನೀನು ಕದಿಯಕ್ಕೆ ಹೋಗ್ಬಾರ್ದು, ಹಂಗ್ ಮಾಡ್ತೀನಿ. ಕಳ್ಸಲ ಮಾಡ್ತೀಯ? ನಮ್ಮನ್ನ ಬಿಟ್ಬಿಡೋಣ, ನಾವು ಕರಡಿ ಅಲ್ಲ, ಮನುಷ್ಯರಿದ್ದೀವಿ, ಮನುಷ್ಯರು. ನಾವು ಗಂಧದ ಕಡ್ಡಿಯ ಕಳ್ರು, ನಮ್ಮನ್ ಬಿಟ್ಬಿಡು. ನಾವ್ ಯಾವತ್ತೂ ಕಾಡಿಗೆ ಬರೋದಿಲ್ಲ, ಮತ್ ಯಾವತ್ತೂ ಬರೋದಿಲ್ಲ. ವಾಪಸ್ ಬರಕ್ಕೂ ಬಿಡೋದಿಲ್ಲ. ನೀವಿರ್ಬೇಕಾದ್ದು ಕಾಡಲ್ಲ, ಜೈಲು. ಕಾಡಿರೋದು ನಿಜವಾದ ಕರಡಿಗಳಿಗೆ. ಈಗ ನಾನು ನಿಮ್ಮಿಬ್ಬರಿಗೂ ಜೈಲಿಗೆ ಹಾಕ್ಬಿಡ್ತೀನಿ. ಜಗತ್ಗೆ ಗೊತ್ತು ಈ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್ ಅಂತ. ನಿಜವಾಗ್ಲು ಇಂಪಾಸಿಬಲ್. ಅರೆ ಏನಪ್ಪತ್ಲು, ಯಾಕೆ ನನ್ನ ಹತ್ರ ಹೇಳಿಲ್ಲ? ನಿಮ್ ತಾತ ಒಬ್ರು ದೊಡ್ಡ ಪೈಲ್ವಾನು ಅಂತ. ಅಲ್ಲ ಕಣ, ಅವ್ರ ಟಾಪಿಕ್ ಏನಾದ್ರು ಎತ್ತಿದ್ರೆ ನಾನು ಅವ್ರ ಬಗ್ಗೆ ಹೇಳ್ಬೋದಾಗಿತ್ತು. ಇದ್ರಲ್ಲಿ ಬರ್ದಿದೆ ಕಣೋ, ಪೈಲ್ವಾನ್ ಆಗ್ಬೇಕು ಅಂದ್ರೆ ಪೈಲ್ವಾನಿ ಹಲ್ವಾ ತಿನ್ಬೇಕು ಅಂತ. ಅಲ್ಲದೆ ಹಲ್ವಾ ಹೆಂಗ್ ಮಾಡೋದು ಅಂತ ಕೂಡ ಇದ್ರಲ್ಲಿ ಬರ್ದಿದೆ ಕಣೋ. ಬಾರಪತ್ಲು, ನಾವು ಹಲ್ವಾ ಮಾರ್ಬಿಟ್ಟು ಮಾರೋಣ, ಆಮೇಲೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಕಣೋ ನಾವು. ಅದಕ್ಕೆ ಈ ಪೈಲ್ವಾನಿ ಹಲ್ವಾ ಮಾಡ್ಬಿಟ್ಟು ಯಾರ ಮೇಲಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಕಣ ಮೊದ್ಲು, ಅಲ್ವೇನಾ? ಅಯ್ಯೋ, ಯಾರ ಮೇಲೆ ಕೋ, ನಿನ್ ಮೇಲೆ ಟ್ರೈ ಮಾಡಿ ನೋಡೋಣ. ನಿನಗೂ ತಾಕತ್ತಿನ ಅವಶ್ಯಕತೆ ಬಹಳ ಇದೆ ಅಲ್ವೇನಾ ಪತ್ಲು? ಹೆಂಗೂ ನೀವು ಒಳ್ಳೆ ಒಣಕೊಂಡು ಹೋಗ್ಬಿಟ್ಟಿದ್ಯಾ. ಮತ್ತೆ ಇದು, ಆಮೇಲೆ ಇದು. ಈಗ ಕ್ಯಾರೆಟ್ ಹಾಕ್ಬೇಕು ಇದಕ್ಕೆ, ಬಿಡಲಿ. ಮತ್ತು ರೆಡಿ ಆಗ್ಬಿಡೋ, ಶಕ್ತಿವಂತ ದೃಢಕಾಯ ಪೈಲ್ವಾನ್ ಆಗೋದಕ್ಕೆ ರೆಡಿ. ಈ ಪೈಲ್ವಾನಿ ಹಲ್ವಾ ತಿನ್ನೋ ಬೇಗ. ಇಷ್ಟೊಂದೇನಾ? ಆಮೇಲೆ ಏನಾದ್ರೂ ಹೊಟ್ಟೆ ಒಳಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನ್ ಮಾಡೋದು? ಅಯ್ಯೋ, ನಾ ಪುಸ್ತಕದಲ್ಲಿ ಓದಿದ್ದೀನಿ ಕಣೋ, ಚೆನ್ನಾಗಿರೋ ಹಲ್ವಾ ಮಾಡಿ ಎಷ್ಟು ಬೇಕಾದ್ರೂ ತಿನ್ನಿ ಅಂತಿದೆ. ತಗೋ. ಒಳ್ಳೆ ರುಚಿಯಾಗಿತ್ತು ಕಣೋ, ಹೊಟ್ಟೆ ತುಂಬ ಹೋಯ್ತು. ಇಲ್ಲ, ಇದ್ರಲ್ಲಿ ಬರ್ದಿತ್ತು ಕಣ, ಹಲ್ವಾ ಒಂದೇ ಚಮಚ ತಿನ್ಬೇಕಾಗಿತ್ತು ನಾನು. ಅದಕ್ಕೆ ಯಾಕೆ ಹೇಳ್ತೀಯಾ? ಎಷ್ಟು ಹಲ್ವಾ ತಿಂತಾರೋ ಅಷ್ಟು ಶಕ್ತಿವಂತರಾಗ್ತಾರಂತೆ. ಜಾಸ್ತಿ ಹಲ್ವಾ ತಿಂದ್ರೆ ಕಿರಿಕ್ ಮಾಡೋ ಪ್ರವೃತ್ತಿ ಬರುತ್ತೆ ಅಂತಿದೆ. ಬಟ್ ಈ ಕಿರಿಕ್ ಹಿಂಸೆ ಪ್ರವೃತ್ತಿ ಅಂದ್ರೇನಾ? ಗೊತ್ತಿಲ್ಲ ಕಣೋ. ನನ್ಗೀಗ ಗೊತ್ತಾಯ್ತು ಕಣ. ಹಿಂಸೆ ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಗೊತ್ತಾ? ಸಖತ್ ಸಿಟ್ ಮಾಡ್ಕೊಳ್ಳೋದು. ನೀನ್ ನನಗೆ ಹಲ್ವಾ ತಿನ್ನಿಸ್ದೆ ಅಲ್ವಾ? ಬಟ್ ಈಗ ನನ್ಗೇನು ಆಗೋದಿಲ್ಲ ಅಲ್ವೇನೋ? ಅಯ್ಯೋ, ಏನೂ ಆಗಲ್ಲ ಕಣ ಪತ್ಲು, ಏನೂ ಆಗಲ್ಲ. ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೋ, ಮಲ್ಕೋ ಸ್ವಲ್ಪ ಹೊತ್ತು. ಇದಳ ಮಠ ಚೆನ್ನಾಗಿ ತಿನ್ನೋದು, ಮಲ್ಕೊಳ್ತಿರೋದು ಅಷ್ಟೇ ನಿನ್ ಕೆಲ್ಸನಾ? ಅಯ್ಯೋ, ಯಾರಪ್ಪ ನೀನು?
ನಾನ್ ಕಣ ಪತ್ಲು ಪೈಲ್ವಾನು. ನೆನ್ನೆ ನೀನು ಪತ್ಲು ಪೈಲ್ವಾನಿ ಅಲ್ವಾ ನಂಗೆ ತಿನ್ಸಿದ್ದೆ ತಾನೆ, ನೀನು ಮರ್ಬಿಟ್ಯಾ? ಓ ಪತ್ಲು, ಏನೋ ನೀನು ಸಖತ್ತಾಗಿ ಪೈಲ್ವಾನ್ ತರನೇ ಕಾಣ್ತೀಯಲ್ಲೋ. ಬೊಮ್ಮಾಟ್ಕಣ ನಡಿಯೋ, ಇವಾಗ ನೀನು ಒಳ್ಳೊಳ್ಳೆ ಕೆಲ್ಸಗಳನ್ನೇ ಮಾಡ್ಬೋದು. ನಾನು ಒಳ್ಳೊಳ್ಳೆ ಕೆಲಸ ಮಾಡೋದು ಅಂತ ಹೇಳ್ತೀಯನಾ? ನಾನು ಆರಾಮಾಗಿ ಮಲ್ಕೊಂಡಿರ್ತೀನಿ, ನೀನ್ ಕೆಲಸ ಮಾಡ್ಬೇಕು ಇವತ್ತಿಂದ. ಆಗ ಮನೆಯೆಲ್ಲ ಸಾರ್ಸ್ ಗುಡ್ಸು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಎಲ್ಲ ಕೆಲ್ಸಗಳು ಟೈಮ್ ಸರಿಯಾಗಬೇಕಣ, ಗೊತ್ತಾಯ್ತಾ? ಏನ್ ಮಾತಾಡ್ತಿದ್ದ ಪತ್ಲು? ಇಲ್ಲಿವರೆಗೂ ನೀನೇ ತಾನೇ ಎಲ್ಲ ಕೆಲಸನೂ ಮಾಡ್ತಾ ಇದ್ದಿದ್ದು. ಏಯ್, ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವೇನಾ? ಹೋಗು, ಬೇಗ ಬೇಗ ಕೆಲಸ ಶುರು ಮಾಡ್ಕೋ, ಇಲ್ಲ ಅಂದ್ರೆ ಒಂದ್ ಬಿಡ್ತೀನಿ, ನೋಡ್ತಾ ಇರೋ. ಬುಕ್ಕಲ್ ಬರ್ದಂಗೆ ಪತ್ಲು ಹಿಂಸೆ ಕೊಡಕ್ ಶುರು ಆಗ್ಬಿಟ್ಟಿದ್ದಾನೆ. ಪತ್ಲು, ನನ್ ಮೇಲೆ ಈ ತರ ಅಧಿಕಾರ ಚಲಾಯಿಸ್ಬೇಡ ಕಣೋ. ಈ ಬಟ್ಟೆ ಗಂಟೆ ತಗೊಳ, ಹೋಗಿ ಈಗ್ಲೇ ವಾಶ್ ಮಾಡ್ಬೇಕು. ವಾಶ್ ಮಾಡಲ್ಲ ನಾನು. ವಾಶ್ ಮಾಡಲೇನಾ? ಮಾಡಲ್ಲ ವಾಶ್ನ. ಯಾ 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 ಯಾ. ಯಾರೋ ನೀನು? ಮುಖ ಎಲ್ಲೋ ನೋಡ್ದಂಗ್ ಜ್ಞಾಪಕ ಇದೆಯಲ್ಲ, ಆದ್ರೆ ಬಾಡಿ ಮ್ಯಾಚ್ ಆಗ್ತಾ ಇಲ್ಲ. ನಾನು ಪತ್ಲು ಪೈಲ್ವಾನ. ಪತ್ಲು ಪೈಲ್ವಾನ್? ಅರೆ ನೀನು ಪೈಲ್ವಾನ್ ಯಾವಾಗಿಂದ ಆದಪ್ಪ? ನೀನ್ ಪೈಲ್ವಾನನ? ಯಾವಾಗಂದ್ರೆ ಪೈಲ್ವಾನ್ ಆಗಿದ್ದೀನಿ. ನೀನು ಸಕ್ಕ ತಣಗಿಸ್ತಾ ಇದೆಯಾ ನನಗೆ? ಇದೆಲ್ಲ ಸರಿ ಇಲ್ಲ ನೋಡು. ಯಾಕೋ ಒದೆ ತಿನ್ನಕ್ ಆಸೆ ನಾನು ನಿನ್ಗೆ? ಅರೆ ನೀನ್ ಬರೀ ಬಾಡಿ ಬೆಳೆಸ್ಕೊಂಡ್ಬಿಟ್ರೆ ಪೈಲ್ವಾನ್ ಆಗಕ್ ಆಗಲ್ಲ. ಒಂದೇ ಒಂದ್ ಪಂಚ್ ಕೊಟ್ರೆ ನಿನ್ ಇಡೀ ಪೈಲ್ವಾನ್ ಮುಖವಾಡ ಕಲ್ಚ್ಕೊಂಬಿದ್ದೋಗ್ಬಿಡ್ಬೇಕು. ನಿನ್ ಮಾತಿನ ಅರ್ಥ ನನ್ ಪೈಲ್ವಾನ್ ತರ ಕಾಣಿಸ್ತಾ ಇಲ್ಲ ಅಂತನಾ? ತಗೋ ಹಂಗಾರ ಈಗ. ಅರೆ ಮೋಟು, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಅಯ್ಯೋ ಪತ್ಲು ಹೊಡೆದ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. ಹೇಳ್ತಾನೆ ಬಟ್ಟೆ ಹೋಗಿದೆ ಹೋದ್ರೆ ನಿಂಗೆ ಸಖತ್ ಹೊಡೆದಾಕ್ಬಿಡ್ತೀನಿ ಅಂತ. ಅರೆ ಅವ್ನು ನನಗೂ ಕೂಡ ಮೇಲೆ ಕಳಿಸ್ಬಿಟ್ಟ. ಚಿಂಗಮ್ ಸರ್ ಫೋನ್ ಮಾಡು, ಬೇಗ ಮಾಡು. ಹಲೋ ಚಿಂಗಮ್ ಸರ್, ಪತ್ಲು ಒಬ್ಬ ಪೈಲ್ವಾನ್ ಆಗಿ ಟಿಯಣ್ಣ, ಬೇಗ ಟೀ ತಗೊಂಬ, ಸಮೋಸೆ ಕಚೋರಿ ಮಿಠಾಯಿ ಎಲ್ಲ ತಗೊಂಬರ್ಬೇಕೀಗ. ಇರ್ಪ, ಯಾರ್ ನೀನು? ಯಾಕೆ ಹಿಂಗ್ ಮಾತಾಡಕತ್ತಿ? ಮ್ಯಾಲ್ಗಡೆ ಮಾತ್ರ ಪತ್ಲು ತರ ಕಾಣಕತ್ತಿ, ಉಳ್ದ ಕಡೆ ಹಂಗ್ ಕಾಣಂಗಿಲ್ಲಲ್ಲ ನೀನು. ಮೇಲಿಂದ ಕೆಳಗಡೆ ಹೆಂಗ್ ನೋಡಿದ್ರು ನಾನು ಕಣ ಪತ್ಲು ಪೈಲ್ವಾನ್. ಬೇಗ ಬೇಗ ಸಮೋಸ ತಂದ್ಕೊಡ ಈಗ. ತಗೋಪ್ಪ ಇನ್ನು ಕೊಡು. ತಗೋರಿಪ್ಪ, ಮತ್ತೆ ತಗೋರಪ್ಪ, ಮತ್ತೆ ಬೇಗ. ತಗೋರಿಪ್ಪ, ತಗೋರಿಪ್ಪ. ಆ ಪತ್ಲು ಇಷ್ಟೊಂದು ತಿಂದು ಮುಗಿಸಿಯಲ್ಲ, ರೊಕ್ಕ ಕೊಡ್ತೀಯ ಇಲ್ಲಪ್ಪ? ಏಯ್, ನಿನ್ ರೆಗ್ಯುಲರ್ ಕಸ್ಟಮರ್ ಮತ್ತೆ ದೋಸ್ತ ಹತ್ರ ದುಡ್ಡು ಕೇಳ್ತೀಯ ನೀನು? ನೀನು ರೊಕ್ಕ ಕೊಡಲ್ಲ ಅಂದ್ರೆ ಮತ್ ನಾನು ಸಮೋಸ ಕೊಡಂಗಿಲ್ಲಪ್ಪ. ಪತ್ಲು, ಯುವರ್ ಅಂಡರ್ ಅರೆಸ್ಟ್. ನೀ ಫುರ್ಫುರಿ ನಗರದಲ್ಲ ಕಿರಿಕ್ ಜಾಸ್ತಿ ಮಾಡ್ತಾ ಇದೆಯಂತೆ, ಅದಕ್ಕೆ ನೀನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಓಡಕ್ಕೆ ಪ್ರಯತ್ನ ಪಡಬೇಡ, ಓಕೆ? ಪೊಲೀಸ್ನವರು 4 ಕಡೆ ಕವರ್ ಆಗಿದ್ದಾರೆ. ಚಿಂಗಮ್ ಹತ್ರ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನನ್ನ ಹತ್ರ ಆಟ ಆಡ್ತೀರಾ? ತಗೊಳ್ಳಿ. ಪತ್ಲಿಗೆ ಯಾವನು ಟಚ್ ಮಾಡಕ್ಕಾಗಲ್ಲ. ಮೋಟು, ಈ ಪತ್ಲಿಗೆ ಏನಾಗಿದೆ? ಏನಾದ್ರೂ ಮಾಡೋನಿಗೆ, ಬೇಗ ಮಾಡು. ಅಯ್ಯೋ, ಏನ್ ಮಾಡ್ಲಿ ಚಿಂಗಮ್ ಸರ್, ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ ಸರ್. ಡಾಕ್ಟರ್ ಜಟ್ಕಾ ಮತ್ತೆ ಗಸಿಟರಾಮ ಬಂದ್ಬಿಡ್ಲಿ ಬಿಡಿ, ಆಮೇಲೆ ಯೋಚನೆ ಮಾಡೋಣ ನಾವು. ಓಕೆ? ಕಾಪಾಡು. ವೆಲ್ಕಮ್ ಡಾಕ್ಟರ್. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ ಪತ್ಲಿಗೆ ಏನಯ್ಯ ಆಗಿದೆ ಇವತ್ತು? ಪತ್ಲು ಪೈಲ್ವಾನಿ ಹಲ್ವಾ ತಿಂದು ವೈದ್ರ ಏನಾರು ಮಾಡಿ ಅವನಿಗೆ ಡೈರಿ ಒಳಗೆ ಖಂಡಿತ ಬರ್ದಿರುತ್ತೆ ಕಣಪ್ಪ, ಹಿಂಸೆಯಿಂದ ನಾರ್ಮಲ್ ಹೆಂಗ್ ಮಾಡೋದು ಅಂತ. ಮೋಟು, ನನ್ನ ಜೀವದ ಗೆಳೆಯ ಡೈರಿನ ಪತ್ಲು ಕಡೆಯಿಂದ ತಕೊಂಬಿಡಪ್ಪ. ಬನ್ರಪ್ಪ, ಎಲ್ರು ಒಟ್ಟಿಗೆ ಕೆಳಗಡೆ ಇಳಿದು ಬಿಡೋಣ.
ಹಿಂಸೆ ಪ್ರವೃತ್ತಿ ಅವ್ರ ಜೊತೆ ಯಾರಾದ್ರೂ ಕುಸ್ತಿ ಮಾಡಿದ್ರೆ ಅವರು ನಾರ್ಮಲ್ ಆಗ್ಬಿಡ್ತಾರಂತೆ ಕಣಪ್ಪ ಅಂತ ಬರ್ತಿದೆ ಇಲ್ಲಿ. ಹೊಗೆ ಹಾಕಿಸ್ಕೊಟ್ರು ಪೇಷಂಟ್ಗೆ ಮೇಲೆ ಸಿಕ್ಬಿಡ್ದಪ್ಪ ಐಡಿಯಾ ನನಗೆ. ಆದ್ರೆ ಪತ್ಲು ಜೊತೆ ಕುಸ್ತಿ ಆಡೋರು ಯಾರು? ಬಕ್ಸರಣ, ನಮ್ಮೆಲ್ರಿಗಿಂತ ಸಕ್ಕ ಶಕ್ತಿ ಇರೋದು ನಿಮ್ಗೆ ತಾನೆ, ಅದಕ್ಕೆ ನೀವೇ ಕುಸ್ತಿ ಮಾಡೋಣ. ನಾನ್ ಫೈಟ್ ಮಾಡ್ಲಾ? ನಾನ್ ಯಾಕೆ ಫೈಟ್ ಮಾಡ್ಲಿ? ಅವನು ನಿನ್ ಫ್ರೆಂಡ್ ಅಲ್ವಾ? ಅದೇನಾ, ನನ್ನ ಸ್ನೇಹಿತನಿಗೆ ಹೆಂಗಣ್ಣ ಹೊಡಿಲಿ. ಅದು ಅಲ್ದೆ ಅವನಿಗೆ ಹಲ್ವಾ ಮಾಡ್ಕೊಟ್ಟಿದ್ದು ನಾನೇನೆ. ಅಯ್ಯೋ ಮೋಟು, ನನ್ ಗೆಳೆಯ ಅಳ್ಬಿಡ ಕಣಯ್ಯ. ಪತ್ಲುಗೆ ಸರಿ ಮಾಡಕ್ಕಿರೋದು ಇದು ಒಂದೇ ದಾರಿ ಕಣಯ್ಯ. ಡಾಕ್ಟರ್, ನಾನು ಅವನ್ನ ಹೆಂಗಣ ಎದುರ್ಸೋದೀಗ? ಅವನನ್ನ ಹೊಡೆದಾಕ್ ಬಿಡ್ತಾರಣ. ಅಯ್ಯೋ, ನಾವ್ ಇಲ್ಲಿಂದ ಬ್ಯಾಂಡೇಜು, ಫಸ್ಟ್ ಏಡ್ ಬಾಕ್ಸ್ ಎಲ್ಲ ತಗೊಂಡು ಅಲ್ಲಿ ಹೋಗೋಣ ಕಣಯ್ಯ. ಚಿಂತೆ ಯಾಕೆ ಮಾಡ್ತೀಯ? ಮೋಟೋ, ನಾ ಕೊಟ್ಟು ಸಮೋಸ ತಿಂದ ನೀ ಒಳ್ಳೊಳ್ಳೆ ಕೆಲಸನೇ ಮಾಡಿಯಪ್ಪ. ಇದಾಗಲ್ಲ ನಾ ಗತಿಯಲ್ಲ. ಡಾಕ್ಟರ್, ಬ್ಯಾಂಡೇಜ್ ಗಿಡ್ಡೇಜ್ ಎಲ್ಲ ತಂದಿದ್ದೀರ ತಾನೆ? ಪತ್ಲೋ, ನಿಮ್ಗೆ ಯಾಕೋ ಬಟ್ಟೆ ಒಗದ್ಯಾ ನೀನು? ಬಟ್ಟೆನಾ? ಇನ್ನೂ ಇಲ್ಲ. ಅಲ್ಲ ಕಣ ಪತ್ಲೋ, ನನ್ ಮಾತು ಕೇಳೋ. ನೀ ಅಡಿಗೆ ಮಾಡಿದ್ಯಾನಾ? ಅಡಿಗೆನಾ? ಇಲ್ಲ. ಇಲ್ವಾ? ಪತ್ಲೋ, ನಿನ್ ಜಾಸ್ತಿ ಆಯ್ತು ಕಣೋ. ನಾನ್ ನಿನ್ನ ಸರಿ ಮಾಡಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು ಕಣೋ. ಸರಿಯಾಗ್ಬಿಡು ಪತ್ಲೋ, ನನ್ ಗೆಳೆಯ ಸರಿಯಾಗ್ಬಿಡಪ್ಪ. ನಾನು ಹಿಂಗ್ ಹೊಡಿತಾ ಇರೋದು ನಿನ್ ಬೇಗ ಸರಿಯಾಗ್ಬಿಡ್ಲಿ ಅಂತ ಕಣೋ. ನೀನ್ ಸರಿ ಮಾಡೋದಕ್ಕೆ ಇದೊಂದೇ ದಾರಿ ಕಣೋ ಇರೋದು. ಅರೆ ಪತ್ಲೋ ಗೆಳೆಯ, ಸರಿಯಾಗ್ಬಿಡೋ, ಸರಿಯಾಗ್ಬಿಡೋ, ಬೇಗ ಸರಿಯಾಗ್ಬಿಡೋ. ಮಠ, ನಾ ಸರಿ ಹೋಗ್ಬಿಟ್ಟೆ ಕಣ. ನಾ ಸರಿ ಹೋಗ್ಬಿಟ್ಟೆ ಅಂದ್ರೂ ಹೊಡಿತಾನೆ ಇದೆಯಲ್ಲ ನೀನು. ಮೋಟು, ನೀ ಸಾಧಿಸ್ಬಿಟ್ಟೆ. ನಿಮ್ಮೆಲ್ರಿಗೂ ನನ್ನಿಂದ ಬಹಳ ತೊಂದರೆ ಆಗ್ಬಿಡ್ತು. ಸಾರಿ, ಐ ಆಮ್ ವೆರಿ ಸಾರಿ. ಇಲ್ಲ ಕಣ ಪತ್ಲೋ, ಎಲ್ಲಾಗಿದ್ದು ಈ ಡೈರಿಯಿಂದ. ಕರೆಕ್ಟ್ ಕಣ. ಹಾವಾಡಿಗನೇ ಇಲ್ಲ ಅಂದ್ಮೇಲೆ ಇನ್ ಪುಂಗಿ ಯಾರು ತಾರೆ? ಅಯ್ಯೋ ಪತ್ಲು, ಹೇಳೋ, ಈಗ ಪುಂಗಿ ಯಾರೋ ಊದೋದು? Watch India's largest kids library only on Jio Hotstar. Download the app now.